ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಾದ್ದದಲ್ಲಿ ಪಿಂಡ ಎಂಬ ಶಬ್ದದ ಉಪಯೋಗದ ಮಹತ್ವವೇನು? ಪಿಂಡಗಳ ಗಾತ್ರ ಯಾವಾಗ ಎಷ್ಟಿರಬೇಕು? ಮಹಾಲಯೇ ಪಾರ್ವಣೇ ಚ ಪ್ರೇತಶ್ರಾದ್ದೇ ದಶಾಹಿಕೆ ಪಿಂಡ ಶಬ್ದ ಪ್ರಯೋಗ ಸ್ಯಾತ್ ಅನ್ನಮನ್ಯತ್ರ ಕೀರ್ತಯೇತ್. ಲೌಗಾಕ್ಷಿ ಸ್ಮೃತಿ. ಅಮೂರ್ತರಾದ ಪಿತೃಗಳಿಗೆ ಶ್ರಾದ್ದದ ಸಂದರ್ಭದಲ್ಲಿ ಪಿಂಡ ಅಂತಲೇ ಶಬ್ದವನ್ನು ಬಳಸಬೇಕು. ಮೂರ್ತರಾದ ಪಿತೃದೇವತಾ ಸ್ವರೂಪರಾದ ಬ್ರಾಹ್ಮಣರಿಗೆ ಅನ್ನ ಎಂಬುದಾಗಿಯೇ ನೀಡಬೇಕು ಎಂದು ಸ್ಮೃತಿ ವಚನ. ಈಗ ಎಷ್ಟು ಗಾತ್ರದ ಇರಬೇಕು ಅಂದರೆ, ಏಕೋದ್ದಿಷ್ಟ ಸಪಿಂಡೀಕರಣದಲ್ಲಿ ಕಪಿತ್ತ ಫಲದ ಪ್ರಮಾಣವು ಅಂದರೆ ಬೇಲ್ಪತ್ರಿಕಾಯಿಯ ಆಕಾರದಷ್ಟು, ಸಂವತ್ಸರಿಕದಲ್ಲಿ ತೆಂಗಿನಕಾಯಿ ಗಾತ್ರವು, ಕ್ಷೇತ್ರಾದಿಗಳಲ್ಲಿ ಹಾಗೂ ಅಮಾವಾಸ್ಯಾ ಶ್ರಾದ್ದದಲ್ಲಿ ಅಂಡಾಕಾರ ಕೋಳಿ ಮೊಟ್ಟೆ ಗಾತ್ರವು, ಮಹಾಲಯ ಹಾಗೂ ಗಯಾಶ್ರಾದ್ದದಲ್ಲಿ ನೆಲ್ಲಿಕಾಯಿಯ ಗಾತ್ರವು ವಿಹಿತವಾಗಿದೆ. ಪ್ರೇತಪಿಂಡವು ಮಾತ್ರ 12 ಅಂಗುಲ ದೀರ್ಘವಾಗಿರಬೇಕು. ಶ್ರೀಕೃಷ್ಣಾರ್ಪಣಮಸ್ತು.